ಹಳೆಯ ನೆನಪುಗಳು ತುಂಬಾ ಕಾಡ್ತಾ ಇದ್ರೆ, ಸೊ ಏನ್ ಮಾಡ್ಬೇಕು ಗೊತ್ತಾಗ್ತಿರಲ್ಲ, ತುಂಬಾ ಡಿಸ್ಟರ್ಬ್ ಆಗಿರ್ತೀರಿ. ಓಕೆ. ಆ್ಯಂಡ್ ಡಿಪ್ರೆಷನ್ ಅಂತ ಏನು ಹೇಳ್ತೀವಿ, ಅಲ್ಲಿ ಹೋಗಿ ಹೊರಟೋಗ್ಬಿಟ್ಟಿರ್ತೀರಿ. ಯಾವುದು ಬೇಡ, ಏನೂ ಬೇಡ, ಕತ್ಲೆ ಕೋಣೆಲಿ ಒಬ್ಬರೇ ಕುತ್ಕೋಬೇಕು ಅನ್ನಿಸ್ತಾ ಇರುತ್ತೆ. ಎಸ್ ಆರ್ ನೋ? ಯಾವಾಗಿದು ಒಬ್ಬ ವ್ಯಕ್ತಿ ನಿಮಗೆ ಸಡನ್ಲಿ ಬಿಟ್ಬಿಟ್ಟು ಹೋದಾಗ ಆಗ್ತಿರುತ್ತೆ, ಅಥವಾ ಮೋಸ ನಡೆದಾಗ, ಅವರಲ್ಲಿ ಏನೋ ಒಂದು ನೀವು ನೆಗೆಟಿವ್ ನೋಡಿದಾಗ, ನಿಮಗೆ ಚೀಟ್ ಮಾಡಿರೋದು ನೋಡಿದಾಗ ಅಲ್ವಾ, ಇದೆಲ್ಲ ಆಗಿರುತ್ತೆ. ಇದರಿಂದ ಔಟ್ಕಮ್ ಹಂಗಾಗಬೇಕು, ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಅಂದರೆ, ನಾನು ಹೇಳುವಂಥ ವಿಚಾರನ ಫಾಲೋ ಮಾಡಿ ಸಾಕು. ಅದನ್ನು ಕಂಪಲ್ಸರಿ ಫಾಲೋ ಮಾಡಿ ಅಪ್ಲೈ ಮಾಡ್ತಾ ಹೋಗಿ. ಏನು ಅಂತ ಹೇಳಿ ನೋಡೋದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಇದೇ ಥರದ ವಿಡಿಯೋಗಳು ಸಿಗುತ್ತೆ. ಆದಷ್ಟು ಬೇಗ 44K ಕಂಪ್ಲೀಟ್ ಆಗಲಿ ಅಂತ ಹೇಳ್ತಾ, ಆ್ಯಂಡ್ ಕೌನ್ಸಿಲಿಂಗ್ ಬೇಕು ಅಂದರೆ 1-1 ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಇಲ್ಲಿ ತನಕ 1000 ಮೇಲೆ ಕೌನ್ಸಿಲಿಂಗ್ ಅಟೆಂಡ್ ಮಾಡಿದ್ದೀನಿ. ಸೊ ತುಂಬ ಖುಷಿ ಆಗುತ್ತೆ ನನಗೆ ನಿಜವಾಗ್ಲೂ. ಇದೇ ಥರದ ಜನಗಳ ಲೈಫಲ್ಲಿ ಒಂದು ವ್ಯಾಲ್ಯೂ ಆ್ಯಡೆಡ್ ಮಾಡ್ತಾ, ಇಂಪ್ಲಿಮೆಂಟ್ ಮಾಡ್ತಾ, ಅವರಿಗೆ ಸಾಂತ್ವನಗಳನ್ನು ಹೇಳ್ತಾ ಮುಂದುವರಿಸಬೇಕು ಅನ್ನೋದಿದೆ. ಸಪೋರ್ಟ್ ಮಾಡ್ತಾ ಇರಿ. ಫಸ್ಟ್ ಪಾಯಿಂಟ್, ತುಂಬ ಹಳೆ ನೆನಪು ಕಾಡ್ತಿದ್ರೆ ಏನು ಮಾಡಬೇಕು ಅಂದರೆ, ಹೊಸದಾಗಿ ಫ್ರೆಂಡ್ ಸರ್ಕಲ್ ಮಾಡ್ಕೊಳ್ಳಿ. ಯಾರು ನಿಮ್ಮ ಲೈಫಲ್ಲಿ ಬಿಟ್ಟು ಹೋಗಿದ್ದಾರೆ ಅವ್ರ ಬಗ್ಗೆ ಅವ್ರನ್ನ ಬಿಟ್ಬಿಡ್ಬೇಕು ಆ್ಯಕ್ಚುಲಿ. ಯಾರಿದಾರಲ್ಲ ಅವರೊಟ್ಟಿಗೆ ಪಾರ್ಟಿ ಮಾಡ್ತಾ ಹೋಗಿ, ಯಾರಿದಾರಲ್ಲ ಅವರೊಟ್ಟಿಗೆ ದಿನ ಬೆಳಗಾದ್ರೆ ಅವರೊಟ್ಟಿಗೆ ಮಾತಾಡ್ತಾ ಸಾಗ್ತಾ ಹೋಗಿ. ಬಟ್ ಎಮೋಷನ್ಸ್ ನಿಮ್ಮ ಕಂಟ್ರೋಲಲ್ಲಿ ಇರಲಿ ಅಷ್ಟೇ ಹೇಳ್ತಿರೋದು. ನೋಡಿ, ಪ್ರತಿಯೊಂದಕ್ಕೂ ಕೂಡ ನಾವು ನಮ್ಮ ಹತೋಟಿಯಲ್ಲಿ ಇಟ್ಕೊಳ್ಳೋಕೆ ಟ್ರೈ ಮಾಡಬೇಕು, ನಾನು ಹೇಳ್ತಿರೋದು. ಎಕ್ಸಾಂಪಲ್, ಯಾರೋ ಒಬ್ಬ ಹೊಸ ವ್ಯಕ್ತಿ ಪರಿಚಯ ಆಗಿದ ತಕ್ಷಣ ಅವರಲ್ಲಿ ಫುಲ್ಲಿ ನೀವು ಡಿಪೆಂಡ್ ಆಗಿಬಿಟ್ರೆ ಎಮೋಷನಲಿ, ನಿಮ್ಮದೇ ತಪ್ಪು, ಅದು ಇನ್ಯಾರು ತಪ್ಪು ಅಲ್ಲ. ಹೇಳ್ತಾರೆ ಸರ್ ಅವ್ರು ಹಂಗೆ ಮಾಡಿದ್ರೆ ಹಿಂಗೆ ಮಾಡೋದು, ಇಲ್ಲ, ನಿಮ್ಮ ಬುದ್ಧಿ ಏನಾಗಿತ್ತು? ನಿಮಗೆ ಬುದ್ಧಿ ಇದೆ ತಾನೇ? ಒಂದಿಷ್ಟು ಊಟಕ್ಕೆ ನಾವೇನೋ ಕೊಟ್ಟಿದ್ದೀವಿ ಅಂತ ಅನ್ಕೊಳ್ಳೋಣ. ನಿಮಗೆ ಇಷ್ಟು ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ, ಇಷ್ಟೊಳಗಡೆ ನಿಮಗೆ ಎಷ್ಟು ಇಷ್ಟ ಆಗತ್ತೆ ಅಷ್ಟು ಮಾತ್ರ ತಿನ್ನಿ. ಎಕ್ಸ್ಟ್ರಾ ತಿಂದ್ಬಿಟ್ಟು ಹೊಟ್ಟೆ ಹಾಳು ಮಾಡ್ಕೋ ಅಂತ ನಾವು ಹೇಳಿದ್ವಾ? ಅದು ನಿಮ್ಮ ಮನಸ್ಸಿಗೆ ಹೇಳ್ತಕ್ಕಂಥ ಮಾತಿದ್ದು ನಾನು. ಓಕೆ, ಅದಕ್ಕೇನೆ ಏನಂತ ಹೇಳಿದ್ರೆ ನಿಮ್ಮ ಮಿಸ್ಟೇಕ್ಸ್ ಅದು. ಅದಕ್ಕೆ ನೆಕ್ಸ್ಟ್ ಬರೋ ಫ್ರೆಂಡ್ಸನ್ನು ಕೂಡ ಎಷ್ಟಕ್ಕೆ ನೀವು ಪರಿಚಯ ಮಾಡ್ಕೋಬೇಕು, ಎಷ್ಟಕ್ಕೆ ಮಾಡ್ಕೋಬಾರ್ದು, ಅದಿಟ್ಕೊಂಡು ಹೊಸ ಫ್ರೆಂಡ್ ಸರ್ಕಲ್ ಒಟ್ಟಿಗೆ ನಿಮ್ಮ ಡೇ ಟು ಡೇ ಲೈಫ್ನ ಕಳೀತಾ ಹೋಗಿ. ಹೊಸ ಫ್ರೆಂಡ್ ಒಬ್ಬರೇ ಇರಬೇಡಿ, ಹೊಸ ಫ್ರೆಂಡ್ ಸರ್ಕಲ್ ಒಟ್ಟಿಗೆ ಮಿಂಗಲ್ ಆಗಿ, ಬುಕ್ಸ್ಗಳನ್ನು ಸ್ಟಡಿ ಮಾಡಿ, ಆ್ಯಂಡ್ ಆಕ್ಟಿವ್ ಆಗಿರಿ. ಓಕೆ, ನೆಕ್ಸ್ಟ್ ಬಂದು ಏನಂತ ಹೇಳಿದ್ರೆ, ಹೊಸ ಗೋಲ್ ಸೆಟ್ ಮಾಡಿ. ಓಕೆ, ಲೈಫಲ್ಲಿ ಒಂದು ಪರ್ಪಸಲ್ಲಿ ಇದೀವಿ ನಾವೆಲ್ಲರಿಗೂ, ಕರೆಕ್ಟ್ ಅಲ್ವಾ? ನಿಮ್ದು ಗೋಲ್ ಏನು, ಪರ್ಪಸ್ ಏನು ಲೈಫ್ದು? ಯಾವ ಜಾಬನ್ನು ರೀಚ್ ಮಾಡಬೇಕು, ಏನಾಗಬೇಕು? ಆ್ಯಕ್ಟರ್ ಆಗಬೇಕು, ಸಿಂಗರ್ ಆಗಬೇಕು, ಡಾಕ್ಟರ್ ಆಗಬೇಕು, ಲಾಯರ್ ಆಗಬೇಕು, ಏನಾಗಬೇಕು? ನೀವು ಆರ್ಕಿಟೆಕ್ಚರ್ ಆಗಬೇಕು, ಏನಾಗಬೇಕು? ಆ ಗೋಲ್ನ ಸೆಟ್ ಮಾಡಿ. ಅದಕ್ಕೋಸ್ಕರ ಹುಚ್ಚರಾಗಿ ಕೆಲಸ ಮಾಡಿ. ಇಲ್ಲಿ ತನಕ ಮನುಷ್ಯನಿಗೋಸ್ಕರ ಹುಚ್ಚರಾಗಿದ್ದು ಸಾಕು. ಅವ್ರು ಕೊಟ್ಟಿದ್ದು ನಮಗೇನು ಕಣ್ಣೀರು. ಬಟ್ ಈಗ ಆ ಗೋಲ್ ರೀಚ್ ಮಾಡಿದಾಗ ನಿಮಗೊಂದು ಸೆಲ್ಫ್ ಸ್ಯಾಟಿಸ್ಫೈ ಇರುತ್ತೆ. ಸಾಯ್ಬೇಕಾದ್ರೆ ಒಂದು ಖುಷಿ ಇರುತ್ತಲ್ಲ, ಅದಕ್ಕೆ ಸೆಲ್ಫ್ ಸ್ಯಾಟಿಸ್ಫೈ ಅಂತ ಹೇಳ್ತೀವಿ. ಅದಕ್ಕೋಸ್ಕರ ವರ್ಕ್ ಮಾಡಿ, ಹೋರಾಟ ಮಾಡಿ. ದಿನ ಬೆಳಗಾದ್ರೆ ಅದಕ್ಕೋಸ್ಕರ ಟೈಮ್ ಕೊಡಿ, ಅದಕ್ಕೋಸ್ಕರ ಎಫರ್ಟ್ ಹಾಕಿ. ಅದು ಆಕ್ಚುಲಿ ಆಗ್ಬೇಕಾಗಿರೋದು. ಗೋಲ್ ಸೆಟ್ ಮಾಡಿ ಎವ್ರಿ ಡೇ ಅದನ್ನು ಮುಟ್ಟೋಕೆ ಎಷ್ಟು ಪ್ರಯತ್ನ ಪಡ್ತಿದ್ದೀರಿ, ಅದು ಇಂಪ್ಲಿಮೆಂಟ್ ಮಾಡ್ಬೇಕು. ಜಸ್ಟ್ ಇವತ್ತು ಮಾಡ್ತೀನಿ, ನಾಳೆ ಬೆಳಗ್ಗೆ 6 ಗಂಟೆಗೆ ಎದ್ದೇಳಲೇಬೇಕು. ಅದು ಹೇಳಕ್ ಆಗ್ತಿರಲ್ಲ, ಬಾಡಿ ಪೇನ್ ಆಗ್ತಿರುತ್ತೆ, ನಿದ್ದೆ ಇರುತ್ತೆ, ಎಲ್ಲಾನು ಬಿಟ್ಬಿಟ್ಟು ಎದ್ದೇಳಲೇಬೇಕು ಅನ್ನೋ ಪರ್ಪಸ್ ಮೇಲೆ ಎದ್ದಾಗತ್ತೆ. ಹಂಗೆ ಅದನ್ನ ಅಳವಡಿಸ್ಕೊಬೇಕು. ಅನ್ಕೊಂಡ್ಬಿಟ್ಟು ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಆಗಲ್ಲ. ನಾಳೆ ಬೆಳಗ್ಗೆ ಎದ್ಬಿಟ್ಟು ನಾನು ವಾಕ್ ಹೋಗ್ಬೇಕು, ಜಾಗಿಂಗ್ ಹೋಗ್ಬೇಕು ಅಂತ ಅನ್ಕೊಂಡಿದ್ರೆ ಪರ್ಪಸ್ ಅಲ್ಲಿದೆ. ಎವ್ರಿ ಡೇ ಹಿಂಗೆ ಕಳೀತಾ ಇದೆ. ಇವತ್ತು ಈ ಕ್ಷಣಕ್ಕೆ ಈಗ ಮಾಡ್ಬೇಕಂತ ಒಂದು ಪಣ ತೊಟ್ಕೊಳ್ಳಿ, ಶುರು ಮಾಡಿ. ಯಾಕಾಗಲ್ಲ? ಎವ್ರಿಥಿಂಗ್ ಈಸ್ ಪಾಸಿಬಲ್ ವೆನ್ ಯು ಟ್ರೈ ಸೀರಿಯಸ್ಲಿ. ಡೆಫಿನೆಟ್ಲಿ ಪಾಸಿಬಿಲಿಟಿ ಇದೆ ತುಂಬಾ. ಓಕೆ, ಅದಕ್ಕೆ ಗೋಲ್ ಸೆಟ್ ಮಾಡ್ಕೊಂಡು ಅದಕ್ಕೆ ಕೆಲಸ ಮಾಡಿ. ನೆಕ್ಸ್ಟ್ ಬಂದು ಏನಂತ ಹೇಳಿದ್ರೆ, ಪ್ಲೇಸ್ ಚೇಂಜ್ ಮಾಡಿ. ಒಂದೇ ಪ್ಲೇಸಲ್ಲಿ ಕೂತ್ಕೊಂಬೇಡಿ. ಹೊಸ ಪ್ಲೇಸನ್ನು ನೀವು ವಿಸಿಟ್ ಮಾಡಿದಾಗ, ನಿಮ್ಮಲ್ಲಿ ಏನೋ ಒಂದು ಪ್ರಕೃತಿ ನೋಡಿದಾಗ ಒಂದು ಹೊಸ ಹುರುಪು, ಹೊಸತನ ಗೊತ್ತಾಗತ್ತೆ. ಎಷ್ಟೋ ಕಣ್ಮುಂದೆ ಒಂದು ಮನಸ್ಸಿಗೆ ಧೈರ್ಯ ತುಂಬುವಂಥ ವಿಚಾರಗಳನ್ನು ನೋಡ್ತೀರಿ, ವ್ಯಕ್ತಿಗಳನ್ನು ನೋಡ್ತೀರಿ. ಓಕೆ, ವಿಶೇಷತೆ ಆಗಿರ್ತಕ್ಕಂಥ ಪ್ರಕೃತಿ ಸೊಬಗನ್ನು ನೋಡಿದಾಗ ಮನಸ್ಸಲ್ಲಿ ತುಂಬಾ ಹಗುರ ಅನ್ಸುತ್ತೆ, ಒಂದೇನೋ ಒಂದು ಖುಷಿ ಇರುತ್ತೆ. ಇದೆಲ್ಲ ಕಂಡಾಗ ಮನಸ್ಸು ಆಟೋಮೆಟಿಕ್ಲಿ ಹಳೇದನ್ನ ಮರಿತಾ ಬರುತ್ತೆ. ಸೈಕಾಲಜಿ ಅದೇ ಹೇಳೋದು. ಓಕೆ, ಇದನ್ನ ಮಾಡಬೇಕಾಗುತ್ತೆ, ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪಾಯಿಂಟ್ ಏನು, ಟೈಮ್ ಟೇಬಲ್ ಫಾಲೋ ಮಾಡಿ. ಎಷ್ಟು ಗಂಟೆಗೆ ಮಲಗಬೇಕು, ಎಷ್ಟು ಗಂಟೆಗೆ ಎದ್ದೇಳಬೇಕು, ವರ್ಕ್ ಎಷ್ಟು ಗಂಟೆಗೆ, ಟಿಫಿನ್ ಎಷ್ಟು ಗಂಟೆಗೆ, ನಿದ್ದೆ ಎಷ್ಟು ಗಂಟೆಗೆ, ಒಂದು ಪಕ್ಕಾ ಒಂದು ಪ್ರೊಫೆಷನಲ್ ಟೈಮ್ ಮೇಂಟೈನ್ ಮಾಡಿ. ಫ್ರೆಂಡ್ಸಿಗೆ ಎಷ್ಟು ಗಂಟೆಗೆ ಟೈಮ್ ಕೊಡಿ. ಬಿಕಾಸ್ ವಿ ಡೋಂಟ್ ಹ್ಯಾವ್ ಲಾಟ್ ಆಫ್ ಟೈಮ್ ಇನ್ ಅವರ್, ನಮಗೆ ತುಂಬಾ ಟೈಮ್ ಇಲ್ಲ ಆಕ್ಚುಲಿ. ಎವ್ರಿ ಸೆಕೆಂಡ್ ಇಸ್ ಮೈನಸ್ ಫ್ರಮ್ ಅವರ್ ಲೈಫ್ ಅಂತ ಬಂದಾಗ ನಾವೇನ್ ಮಾಡ್ತಾ ಇದೀವಿ ತುಂಬಾ ಮುಖ್ಯ ಇದೆ. ಇದನ್ನು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ವಿದಿನ್ 3 ಮಂತ್ಸ್ ಒಳಗಡೆ ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ. ಅಂಡ್ ಫೈನಲಿ ಒಂದು ಮಾತು ಹೇಳ್ತೀನಿ ನಾನು, ಏನಂತ ಹೇಳಿದ್ರೆ, ನಿಮ್ಮನ್ನ ಬಿಟ್ಟು ಹೋಗಿರೋರು ಇನ್ನೊಬ್ಬರೊಟ್ಟಿಗೆ ಅವರು ಚಿಕ್ಕಿರೋರೊಟ್ಟಿಗೆ ಎಂಜಾಯ್ ಮಾಡ್ಕೊಂಡು ಪಾರ್ಟಿ ಮಾಡ್ಕೊಂಡು ಚೆನ್ನಾಗಿರ್ಬೇಕಾರೆ ನೀವೇನ್ ಮಾಡ್ತಿದ್ದೀರಿ, ನಿಮ್ಮ ಜೀವನ ಏನಾಗ್ತಿದೆ ನೀವು ಲೆಕ್ಕ ಹಾಕಿ. ನೀವು ಪಾರ್ಟಿ ಮಾಡ್ಬೇಕು, ನೀವು ಎಂಜಾಯ್ಮೆಂಟ್ ಮಾಡ್ಬೇಕು, ನೀವು ಚೆನ್ನಾಗಿರ್ಬೇಕಾ, ಅಥವಾ ಅವರು ಬಿಟ್ಟು ಹೋಗಿರೋರು ಅವ್ರು ಇನ್ನೊಬ್ರೊಟ್ಟಿಗೆ ಚೆನ್ನಾಗಿರ್ಬೇಕಾದ್ರೆ ನೀವು ಕೊರಗಬೇಕಾ? ಡಿಸಿಷನ್ ನಿಮ್ಮ ಕೈನಲ್ಲಿದೆ. ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಏನು ಅನ್ನಿಸ್ತು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ. ಮತ್ತೊಂದು ಟಾಪಿಕ್ ಅಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಲವ್ ಯು, ಬಾಯ್.